ಹಾಯ್ ಹೆಲ್ಲೋ ಕರ್ನಾಟಕ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುರು, ನಿನ್ನೆ RCB ಸೂಪರ್ ಓವರ್ ಅಲ್ಲಿ ಸೋಲ್ತಾರೆ. ಇಲ್ಲಿಂದ RCB ಕಪ್ ಗೆಲ್ತಾರೆ ಗುರು. ಈ ಸೀಸನ್ ಅಲ್ಲಿ RCB ಕಪ್ ಗೆಲ್ತಾರೆ. ಲಾಸ್ಟ್ ಸೀಸನ್ ಕೂಡ ಇದೇ ರೀತಿ ಆಗಿದ್ದು. ಡೆಲ್ಲಿ ಕ್ಯಾಪಿಟಲ್ಸ್ ಮೇಲೆ 1 ರನ್ ಇಂದ ಸೋಲ್ತಾರೆ, ರನ್ ಔಟ್ ಆಗ್ತಾರೆ ರಿಚಾ ಘೋಷ್ ಅವರು. ಅವಾಗ ಎಷ್ಟು ಹತ್ತಿರ್ತಾರೆ ಅಂದ್ರೆ ರಿಚಾ ಘೋಷ್ ಮತ್ತೆ ಶ್ರೇಯಾಂಕ ಪಟೇಲ್ ಅವರು. ಅಲ್ಲಿಂದ RCB ಕಮ್ ಬ್ಯಾಕ್ ಮಾಡುತ್ತೆ ನೋಡಿ. ಎಲ್ಲಾ ಮ್ಯಾಚ್ ಗೆದ್ಬಿಟ್ಟು RCB ಕಪ್ ಗೆಲ್ತಾರೆ. ಎಲಿಮಿನೇಟರ್ ಆಡಿ ಬರೋದು, ಟಾಪ್ ಅಲ್ಲಿ ಹೋಗಿ ಕುತ್ಕೊಂಡು ಡೈರೆಕ್ಟ್ ಫೈನಲ್ ಹೋಗಿರಲ್ಲ RCB. ಎಲಿಮಿನೇಟರ್ ಆಡಿ ಎಲಿಮಿನೇಟರ್ ಅಲ್ಲಿ ಗೆದ್ದು ಆಮೇಲೆ ಫೈನಲ್ಸ್ ಅಲ್ಲಿ ಗೆಲ್ಲೋದು. ಅದೇ ರೀತಿ ಆಗುತ್ತೆ ನೋಡಿ ಈ ಸಲನೂ ಕೂಡ. RCB ಟಾಪ್ 1 ಅಲ್ಲೇ ಇದಾರೆ. ನಿನ್ನೆ ಮ್ಯಾಚ್ ಸೋತರು ಕೂಡ ಟಾಪ್ 1 ಅಲ್ಲೇ ಇದಾರೆ. ಇವಾಗ ಎಷ್ಟೋ ಜನ ಪ್ರಶ್ನೆ ಮಾಡ್ತಿರೋದು, ಸೂಪರ್ ಓವರ್ ಅಲ್ಲಿ ಪೆರಿ ಅವ್ರನ್ನ ಏನು ಕಳಿಸ್ಲಿಲ್ಲ. ಪೆರಿ ಅವರು ನಿನ್ನೆ 57 ಬಾಲ್ 90 ರನ್ ಹೊಡೆದಿದ್ದು. 160 ಸ್ಟ್ರೈಕ್ ರೇಟ್ ಅಲ್ಲಿ 90 ರನ್ ಹೊಡಿತಾರೆ. 10 ರನ್ ಇಂದ ಮಿಸ್ ಆಗುತ್ತೆ ನಿನ್ನೆ ಸೆಂಚುರಿ ಅವರಿಗೆ. ಅವ್ರನ್ನ ಏನು ಕಳಿಸ್ಲಿಲ್ಲ ಪವರ್ ಪ್ಲೇದಲ್ಲಿ. 9 ರನ್ ಚೇಸ್ ಮಾಡೋದಿರುತ್ತೆ, ಏನು ಕಳಿಸ್ಲಿಲ್ಲ. ಇದು ತುಂಬಾ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಇದಕ್ಕೆ ಆನ್ಸರ್ ಇದೆ. ಏನಕ್ಕಂದ್ರೆ ಎಕಲ್ಸ್ಟನ್ ಅವ್ರು ಬರ್ತಾರೆ ಬೌಲಿಂಗಿಗೆ ಅಂತ ಗೊತ್ತಿತ್ತು RCB ಮ್ಯಾನೇಜ್ಮೆಂಟ್ ಗೆ. ಎಕಲ್ಸ್ಟನ್ ಮತ್ತೆ ಪೆರಿ ಅವರ ಬ್ಯಾಟಲ್ ನೋಡಿದ್ರೆ ಎಕಲ್ಸ್ಟನ್ ಅವ್ರಿಗೆ ಮೇಲ್ಗೈ ಇದೆ. 4 ಮ್ಯಾಚ್ ಅಲ್ಲಿ 2 ಸಲ ಔಟ್ ಮಾಡಿದ್ದಾರೆ ಪೆರಿ ಅವ್ರನ್ನ. ಮತ್ತೆ ಪೆರಿ ಅವರಿಗೆ ನಿನ್ನೆ ಬೇರೆ ಬೌಲರ್ಸ್ಗೆಲ್ಲ ಸಖತ್ತಾಗಿ ಆಡ್ತಿದ್ದು, ಬಟ್ ಎಕಲ್ಸ್ಟನ್ ಅವರಿಗೆ ಹೊಡೆಯಕ್ ಆಗ್ತಿರ್ಲಿಲ್ಲ. ನಿನ್ನೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಲಾಸ್ಟ್ ಓವರ್ ಮಾಡಿದ್ದು ಎಕಲ್ಸ್ಟನ್ ಅವರೇ. ಆ ಓವರ್ ಅಲ್ಲಿ ರನ್ಸೇ ಬರ್ಲಿಲ್ಲ, ಬರೇ ಸಿಂಗಲ್ಸ್ ಅಲ್ಲಿ ಡೀಲ್ ಆಯ್ತು ಹೊರತು ಬೌಂಡ್ರೀಸ್ ಬರ್ಲಿಲ್ಲ. ಆ ಓವರ್ ಅಲ್ಲಿ ಬೇರೆ ಯಾರಾದ್ರು ಮಾಡಿದ್ರೆ ಖಂಡಿತವಾಗ್ಲೂ 100 ಮಾಡಿರೋರು LS ಪೆರಿ ಅವರು. ಎಕಲ್ಸ್ಟನ್ ಮತ್ತೆ ಪೆರಿ ಅವ್ರ ನಡುವೆ ಬ್ಯಾಟಲ್ ಅಲ್ಲಿ ಎಕಲ್ಸ್ಟನ್ ಅವ್ರಿಗೆ ಮೇಲುಗೈ ಇದೆ ಅಂತಾನೆ ಪೆರಿ ಅವರು ಓಪನಿಂಗ್ ಬರ್ಲಿಲ್ಲ ನಿನ್ನೆ ಸೂಪರ್ ಓವರ್ ಅಲ್ಲಿ. ಇಲ್ಲಾಂದಿದ್ರೆ ಖಂಡಿತವಾಗ್ಲೂ ಬಂದಿರೋರು, ಬೇರೆ ಬೌಲರ್ ಆಗಿದ್ದಿದ್ರೆ. 1 ಡೌನ್ ಬಂದಿರೋರು. ನಿನ್ನೆ ಏನಾದ್ರು ವಿಕೆಟ್ ಬಿದ್ದಿದೆ ಸೂಪರ್ ಓವರ್ ಅಲ್ಲಿ, 1 ಡೌನ್ ಪೆರಿ ಅವರೇ ಬಂದಿರೋರು. ಅದು ಸೆಕೆಂಡ್ ಚಾಯ್ಸ್ ಇತ್ತು. ಫಸ್ಟ್ ಚಾಯ್ಸ್ ಸ್ಮೃತಿ ಮಂದನ ಮತ್ತೆ ರಿಚಾ ಘೋಷ್ ಅವ್ರನ್ನ ಏನು ಆಯ್ಕೆ ಮಾಡುದು ಅಂದ್ರೆ, ಸ್ಮೃತಿ ಮಂದನ ಮತ್ತೆ ಎಕಲ್ಸ್ಟನ್ ಅವ್ರ ನಡುವೆ ಬ್ಯಾಟಲ್ ಅಲ್ಲಿ ಸ್ಮೃತಿ ಮಂದನ ಅವ್ರಿಗೆ ಮೇಲ್ಗೈ ಇದೆ. ಸಖತ್ತಾಗಿ ಹೊಡೆದಿದ್ದಾರೆ ಎಕಲ್ಸ್ಟನ್ ಅವರಿಗೆ. ಇವ್ರು ಹೊಡಿಬಹುದು ಅಂತಾನೆ ಕಳ್ಸಿದ್ದು. ನಿನ್ನೆ ಆ ಬ್ಯಾಟಲ್ ನೋಡಕ್ ಆಗ್ಲಿಲ್ಲ. ಸ್ಮೃತಿ ಮಂದನ ಅವ್ರು ಬೇಗ ಔಟ್ ಆಗ್ತಾರೆ. ಎಕಲ್ಸ್ಟನ್ ಮತ್ತೆ ಸ್ಮೃತಿ ಮಂದನ ಅವ್ರ ಬ್ಯಾಟಲ್ ಅದಕ್ಕೆ ನಾವು ನೋಡಕ್ ಆಗ್ಲಿಲ್ಲ. ಸೂಪರ್ ಓವರ್ ಅಲ್ಲಿ ಖಂಡಿತವಾಗ್ಲೂ ಹೊಡಿತಾರೆ ಅಂತಾನೆ ಕಳ್ಸಿದ್ದು ಸ್ಮೃತಿ ಮಂದನ ಅವ್ರನ್ನ. ಬಟ್ ಅಲ್ಲಿ ಏನಾಯ್ತು ಅಂದ್ರೆ ಎಕಲ್ಸ್ಟನ್ ಅವರು ಟೈಮೇ ಕೊಡ್ತಿರ್ಲಿಲ್ಲ. ಏನ್ ಪೇಸ್ ಅಲ್ಲಿ ಬೌಲಿಂಗ್ ಮಾಡ್ತಿದ್ದಿದ್ದು ಅವರು, 100+ ಪೇಸ್ ಅಲ್ಲಿ ಬೌಲಿಂಗ್ ಮಾಡುವಾಗ ತುಂಬಾ ಕಷ್ಟ ಆಗುತ್ತೆ ಬ್ಯಾಟಿಂಗ್ ಆಡುವಾಗ. ನಿನ್ನೆ ಸೂಪರ್ ಓವರ್ ಅಲ್ಲಿ UP ವಾರಿಯರ್ಸ್ ಕೂಡ 1 ಬೌಂಡ್ರಿನೂ ಹೊಡಿಲಿಲ್ಲ, RCBನೂ ಕೂಡ 1 ಬೌಂಡ್ರಿನೂ ಹೊಡಿಲಿಲ್ಲ. RCB ಸೋಲೋದಕ್ಕೆ ಎಲ್ಲಿಂದ ಮ್ಯಾಟರ್ ಆಗುತ್ತೆ ಅಂದ್ರೆ, ಇದು 16.2ನೇ ಓವರ್ ಅಲ್ಲಿ ಹೆನ್ರಿ ಅವರು ಔಟ್ ಆಗ್ತಾರೆ. ಕಿಮ್ ಗಾರ್ತ್ ಅವ್ರ ಬೌಲಿಂಗ್ ಅಲ್ಲಿ ಶಿಲೈನ್ ಹೆನ್ರಿ ಅವರು ಔಟ್ ಆಗ್ತಾರೆ. ಅಲ್ಲಿಂದ RCB ಕೈಗೆ ಮ್ಯಾಚ್ ಬಂತು ಗುರು ಅಂತ ಎಲ್ಲರೂ ಅಂದ್ಕೊಂಡ್ವಿ. ಇನ್ನ 22 ಬಾಲ್ 47 ರನ್ ಇರುತ್ತೆ. ಎಕಲ್ಸ್ಟನ್ ಅವ್ರು ಇರ್ತಾರೆ. ಎಕಲ್ಸ್ಟನ್ ಅವ್ರು ಏನು ಹೊಡೆಯಕ್ ಆಗಲ್ಲ, ಇನ್ನೆಲ್ಲ ಬೌಲರ್ಸ್ ಇದಾರೆ, ಇವ್ರೊಬ್ರೆ ಹೊಡೆಯಕ್ ಆಗಲ್ಲ ಅಂತ ಅಂದ್ಕೊಂಡಾಗ ಇದನ್ನ ಸೂಪರ್ ಓವರಿಗೆ ತಗೊಂಡೋಗ್ತಾರಂದ್ರೆ ಎಕಲ್ಸ್ಟನ್ ಅವರು. ಎಕಲ್ಸ್ಟನ್ ಜೊತೆ ಸೈಮಾ ಠಾಕೂರ್ ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ ಗುರು. ನಿನ್ನೆ 4 ಹೊಡಿತಾರೆ, 6 ಹೊಡಿತಾರೆ. ಅದು ಮ್ಯಾಟರ್ ಆಯ್ತು. ಮತ್ತೆ ಲಾಸ್ಟ್ ಓವರ್ ಅಲ್ಲಿ ರೇಣುಕಾ ಸಿಂಗ್ ಅವ್ರ ಬೌಲಿಂಗ್ ಬಂದಾಗ 1 ಓವರ್ 18 ರನ್ ಇರುತ್ತೆ. ಆರಾಮಾಗಿ ಡಿಫೆಂಡ್ ಮಾಡ್ಬೋದು. ಇವ್ರು ಸೋಫಿ ಎಕಲ್ಸ್ಟನ್ ಎಲ್ಲ ಹೊಡೆಯಕ್ ಸಾಧ್ಯನೇ ಇಲ್ಲ ಅಂತ ಅಂದ್ಕೊಂಡಾಗ ಫಸ್ಟ್ ಬಾಲ್ ಡಾಟ್ ಆಗುತ್ತೆ, ಸೆಕೆಂಡ್ ಬಾಲ್ 6 ಹೊಡಿತಾರೆ. ಅದು ಸೆಕೆಂಡ್ ಬಾಲ್ ಫುಲ್ ಟಾಸ್ ಆಗಿರುತ್ತೆ, ಈಸಿ ಬಾಲ್ ಆಗುತ್ತೆ. ಅಲ್ಲಿಂದ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಈ ಮ್ಯಾಚ್ ನಾನು ಕೊನೆವರೆಗೂ ತಗೊಂಡೋಗ್ಬೋದು ಅಂತ. ಅದಾದ್ಮೇಲೆ ನೆಕ್ಸ್ಟ್ ಬಾಲ್ ಕರೆಕ್ಟ್ ವಿಕೆಟ್ ಲೈನ್ ಅಲ್ಲಿ ಬೌಲಿಂಗ್ ಮಾಡ್ತಾರೆ, ಅದನ್ನ 6 ಹೊಡಿತಾರೆ ಸೋಫಿ ಎಕಲ್ಸ್ಟನ್ ಅವರು. 9 ವಿಕೆಟ್ ಕಳ್ಕೊಂಡಿರ್ತಾರೆ, ಒಂದೇ ವಿಕೆಟ್ ಮ್ಯಾಟ್ರು. ಅವಾಗ 2 6 ಹೊಡಿತಾರಲ್ಲ, ಅಲ್ಲೇ ಪ್ರೆಷರ್ ಡೌನ್ ಆಗೋಗುತ್ತೆ. 3 ಬಾಲ್ 6 ರನ್ ಬೇಕಿರುತ್ತೆ, ಅವಾಗ 4 ಹೊಡಿತಾರೆ. 2 ಬಾಲ್ 2 ರನ್ ಇರುತ್ತೆ. ಸೋಫಿ ಎಕಲ್ಸ್ಟನ್ ಮ್ಯಾಚ್ ಮುಗಿಸ್ಬಿಡ್ತಾರ UP ವಾರಿಯರ್ಸ್ ಕಡೆ ಅಂತ ಅಂದ್ಕೊಂಡಾಗ ಅವ್ರು ಏನಕ್ಕೆ ಸಿಂಗಲ್ ತಗೊಂತಾರೆ ಅಂದ್ರೆ, ಅದೇನಾದ್ರು ವಿಕೆಟ್ ಅಲ್ಲಿ ಒಪ್ಸಿದ್ರೆ 1 ರನ್ ಇಂದ ಸೋತಿರೋರು UP ವಾರಿಯರ್ಸ್. ಅದಕ್ಕೆ ಅವ್ರು ರಿಸ್ಕ್ ತಗೊಂಡ್ಲಿಲ್ಲ, 1 ರನ್ ತಗೊಂತಾರೆ. ಲಾಸ್ಟ್ ಬಾಲ್ ಅಲ್ಲಿ ಕ್ರಾಂತಿ ಗೌಡ್ ಅವರಿಗೆ ಆ ಬಾಲ್ ಟಚ್ ಮಾಡಲ್ಲ, ಅವರು ರನ್ ಔಟ್ ಆಗ್ತಾರೆ ಸೋಫಿ ಎಕಲ್ಸ್ಟನ್ ಅವರು. ಅಲ್ಲಿಂದ ಸೂಪರ್ ಓವರ್ ಮ್ಯಾಚ್ ಆಗುತ್ತೆ. ಕಿಮ್ ಗಾರ್ತ್ ಅವರು ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ ಸೂಪರ್ ಓವರ್ ಅಲ್ಲಿ. ಅವರು ನಿನ್ನೆ ಮ್ಯಾಚ್ ಅಲ್ಲಿ 4 ಓವರ್ ಸ್ಪೆಲ್ ಅಲ್ಲಿ 40 ರನ್ ಕೊಟ್ಟು 2 ವಿಕೆಟ್ ತೆಗೆದಿರ್ತಾರೆ. 2 ವಿಕೆಟ್ ಕೂಡ ಕ್ರೂಷಿಯಲ್ ವಿಕೆಟ್. ಶಿನೈಲ್ ಹೆನ್ರಿ ಮತ್ತೆ ಗ್ರೇಸ್ ಹ್ಯಾರಿಸ್ ಅವ್ರನ್ನ ಔಟ್ ಮಾಡಿರ್ತಾರೆ. ಅವರೇ ಬರ್ತಾರೆ ಸೂಪರ್ ಓವರ್ ಅಲ್ಲಿ ಬ್ಯಾಟಿಂಗ್ ಆಡೋದಕ್ಕೆ. ಸಖತ್ತಾಗಿ ಬೌಲಿಂಗ್ ಮಾಡಿದ್ರು ಗುರು. 2 ವೈಡ್ ಹೋದ್ರು ಕೂಡ ಸಖತ್ತಾಗಿ ಬೌಲಿಂಗ್ ಮಾಡಿದ್ರು. ಅಂದ್ರೆ ಅವ್ರನ್ನ ವಿಕೆಟ್ ಲೈನ್ ಅಲ್ಲಿ ಏನಾದ್ರು ಬೌಲಿಂಗ್ ಮಾಡಿದ್ರೆ ಗ್ರೇಸ್ ಹ್ಯಾರಿಸ್ ಮತ್ತೆ ಶಿನೈಲ್ ಹೆನ್ರಿಗೆ ಅವ್ರು ಪಕ್ಕ 6 ಹೊಡೆದಿರೋರು. ಅದಕ್ಕೆ ಇವ್ರು ದೂರ ಇಟ್ಟಿದ್ರು, ವೈಡ್ ಲೈನ್ ಹತ್ರ ಬೌಲಿಂಗ್ ಮಾಡ್ತಿದ್ರು. ಅಂದ್ರೆ ರಿಸ್ಕ್ ತಗೊಳಕ್ ಬೇಡ, ವಿಕೆಟ್ ಆಗದೆ ಲೆಗ್ ಸೈಡ್ ಅಲ್ಲಿ 6 ಹೊಡಿತಾರೆ. ವೈಡ್ ಲೈನ್ ಅಲ್ಲಿ ಬೌಲಿಂಗ್ ಮಾಡಿದ್ರೆ ಅದನ್ನ ಲೆಗ್ ಸೈಡ್ ಹೊಡೆಯಕ್ ಆಗಲ್ಲ, ಆಫ್ ಸೈಡ್ ಹೊಡಿಬೇಕು, ವಿಕೆಟ್ ಬರೋ ಸಾಧ್ಯತೆ ಇರುತ್ತೆ ಅಂತ ಸಖತ್ತಾಗಿ ಬೌಲಿಂಗ್ ಮಾಡಿದ್ರು. ಶಿನೈಲ್ ಹೆನ್ರಿ ಅವರು ವಿಕೆಟ್ ಕೂಡ ಪಡ್ಕೊಂಡ್ರು. ಇವ್ರು ಕ್ಯಾಚ್ ಹಿಡಿತಾರೆ ರಿಚಾ ಘೋಷ್ ಅವರು. ಸಖತ್ ಬೌಲಿಂಗ್ ಮಾಡಿದ್ರು. ಸೂಪರ್ ಓವರ್ ಅಲ್ಲಿ RCBಗೆ 9 ರನ್ ಟಾರ್ಗೆಟ್ ಇದ್ದಾಗ ಇದು ಈಸಿ ವಿಕ್ಟರಿ ಆಗುತ್ತೆ. RCBಗೆ 9 ರನ್ ಈಸಿಯಾಗಿ ಹೊಡಿಬಹುದು ಅಂತ ಅಂದ್ಕೊಂಡಾಗ ರಿಚಾ ಘೋಷ್ ಮತ್ತೆ ಸ್ಮೃತಿ ಮಂದನ ಅವ್ರು ಬರ್ತಾರೆ. ಯಾರು ಸ್ಟ್ರೈಕ್ ತಗೊಬೇಕು ಅಂತ ಅಲ್ಲಿ ಒಂದ್ ಸ್ವಲ್ಪ ಡಿಸ್ಕಷನ್ ಮಾಡ್ತಾರೆ ಸ್ಮೃತಿ ಮಂದನ ಮತ್ತೆ ರಿಚಾ ಘೋಷ್ ಅವರು. ರಿಚಾ ಘೋಷ್ ಅವ್ರು ಸ್ಟ್ರೈಕ್ ತಗೊಂತಾರೆ. ಏನಕ್ಕಂದ್ರೆ ಅವರು ಹಾರ್ಡ್ ಹಿಟ್ಟರ್. 1 6 ಹೊಡೆದು ಬಿಟ್ರೆ ಅಲ್ಲೇ ಆಲ್ಮೋಸ್ಟ್ ಮ್ಯಾಚ್ ಮುಗ್ದಂಗ ಆಗೋಗುತ್ತೆ. ಇನ್ನು 3 ರನ್ ಇರುತ್ತೆ. ಅದಕ್ಕೆ ಅವರೇ ಸ್ಟ್ರೈಕ್ ತಗೊಂತಾರೆ. ಫಸ್ಟ್ ಬಾಲ್ ಡಾಟ್ ಆಗುತ್ತೆ.
ಫಸ್ಟ್ ಬಾಲ್ ಡಾಟ್ ಆಗುತ್ತೆ, ಸೆಕೆಂಡ್ ಬಾಲ್ ಸಿಂಗಲ್ ರನ್ ಬರುತ್ತೆ, 4 ಬಾಲ್ 8. ಅವಾಗ 3ನೇ ಬಾಲ್ ಅಲ್ಲಿ ಔಟ್ ಅಂತ ಡಿಸಿಷನ್ ಬರುತ್ತೆ ಸ್ಮೃತಿ ಮಂದನ ಅವ್ರದ್ದು. ಅವರು ರಿವ್ಯೂ ತಗೊಂತಾರೆ, ಅದು ಪಿಚ್ಚಿಂಗ್ ಔಟ್ ಸೈಡ್ ಲೆಗ್ ಆಗುತ್ತೆ. ಅಲ್ಲಿಂದ 3 ಬಾಲ್ 8 ಇದ್ದಿದ್ದು 2 ಬಾಲ್ 7 ಆಗುತ್ತೆ, ಸಿಂಗಲ್ ತಗೊಳ್ತಾರೆ. ಅದಾದ್ಮೇಲೆ ಮತ್ತೆ ಸಿಂಗಲ್, ಲಾಸ್ಟ್ ಬಾಲ್ 6 ರನ್ಸ್ ಬೇಕಿರುತ್ತೆ, ಅಲ್ಲಿ ಮ್ಯಾಚ್ ಸೋಲ್ತಾರೆ RCB. ಎಕಲ್ಸ್ಟನ್ ಅವರಿಗೆ ಕ್ರೆಡಿಟ್ ಕೊಡ್ಬೇಕು, ಸಖತ್ತಾಗಿ ಬೌಲಿಂಗ್ ಮಾಡಿದ್ರು. 1 ವಿಕೆಟ್ ಬೀಳಿಲ್ಲ ಸೂಪರ್ ಓವರ್ ಅಲ್ಲಿ, 1 ವಿಕೆಟ್ ಬೀಳ್ದಂಗೆ ಮ್ಯಾಚ್ ಸೋತ್ರಲ್ಲ ಅಂತ ಎಲ್ಲರಿಗೂ ಬೇಜಾರಾಯ್ತು. ಏನಕ್ಕೆ ಪೆರಿ ಅವ್ರನ್ನ ಕಳಿಸ್ಲಿಲ್ಲ ಅಂತ. ಇದೇ ರೀಸನ್, ಪೆರಿ ಅವ್ರನ್ನ ಏನಕ್ಕೆ ಕಳಿಸ್ಲಿಲ್ಲ ಅಂದ್ರೆ ಎಕಲ್ಸ್ಟನ್ ಅವ್ರ ವಿರುದ್ಧ ಅವ್ರ ಬ್ಯಾಟಲ್, ಪೆರಿ ಮತ್ತೆ ಎಕಲ್ಸ್ಟನ್ ಅವ್ರ ಬ್ಯಾಟಲ್ ಅಲ್ಲಿ ಎಕಲ್ಸ್ಟನ್ ಅವರಿಗೆ ಮೇಲ್ಗೈ ಇದೆ ಅಂತ ಪೆರಿ ಅವ್ರನ್ನ ಕಳಿಸ್ಲಿಲ್ಲ. 1 ವಿಕೆಟ್ ಬಿದ್ದಿದ್ರೆ ಪೆರಿ ಅವರೇ ಬಂದಿರೋರು, ಸೆಕೆಂಡ್ ಚಾನ್ಸ್ ಪೆರಿ ಅವರೇ ಆಗಿದ್ದು. ಪೆರಿ ಅವ್ರನ್ನ ಪೂರ್ತಿ ಹೊರಗೆ ಇಟ್ಟಿರ್ಲಿಲ್ಲ, ಅದಾಗಿದ್ದೇ ಬೇರೆ, ಅಂದ್ಕೊಂಡಿದ್ದೆ ಬೇರೆ, ಆಗಿದ್ದೆ ಬೇರೆ, ಅದಾಗೋಯ್ತು. ಸ್ಮೃತಿ ಮಂದನ್ ಅವರು ಪೋಸ್ಟ್ ಮ್ಯಾಚ್ ಅಲ್ಲಿ ಅವ್ರ ಕೈಲಿ ಮಾತಾಡಕ್ಕೆ ಆಗ್ತಿಲ್ಲ ಗುರು, ಆ ರೀತಿ ಫುಲ್ ಡಲ್ ಆಗೋಗಿದ್ದು. 2 ಮ್ಯಾಚ್ ಸೋತ್ವಲ್ಲ ನಾವು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಅಂತ ತುಂಬಾ ಬೇಜಾರಾಗಿತ್ತು. ಇಲ್ಲಿಂದ ಕಮ್ ಬ್ಯಾಕ್ ಮಾಡ್ತಾರೆ ನೋಡಿ, ಖಂಡಿತವಾಗ್ಲೂ ಕಮ್ ಬ್ಯಾಕ್ ಮಾಡ್ತಾರೆ. ಇಲ್ಲಿಂದ RCBನೇ ಕಪ್ ಗೆಲ್ಲ. ಈ ಸಲನು ಕಪ್ ನಮ್ದು ಅಂತ ಹೇಳ್ತಿದೀವಲ್ಲ, ಡೌಟೇ ಬೇಡ, ಈ ಸಲನು ಕಪ್ ನಮ್ದೇ ಆಗುತ್ತೆ, ನೋಡ್ತೀರಿ. ಇಲ್ಲಿಂದ ಕಮ್ ಬ್ಯಾಕ್ ಮಾಡ್ತಾರೆ. ಒಂದೊಂದು ರನ್ನು ಎಷ್ಟು ಕ್ರೂಷಲ್ ಆಗುತ್ತೆ ಅಂತ ನೋಡಿ. ನಿನ್ನೆ ಸ್ನೇಹ ರಾಣಾ ಅವರು ಡೆಬ್ಯೂ ಮಾಡ್ತಾರೆ RCBಗೆ, 3 ಓವರ್ ಅಲ್ಲಿ 27 ರನ್ ಕೊಟ್ಟು 3 ವಿಕೆಟ್ ತೆಗಿತಾರೆ. ಕಿಮ್ ಗಾರ್ತ್ ಅವರು 2 ಕ್ರೂಷಲ್ ವಿಕೆಟ್ ತೆಗಿತಾರೆ, ಗ್ರೇಸ್ ಹ್ಯಾರಿಸ್ ಮತ್ತೆ ಶಿನೈಲ್ ಎಂಡ್ರಿ ಅವ್ರದ್ದು. RCB ನಿನ್ನೆ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್ ಇತ್ತು ಗುರು. ಪೆರಿ ಅವರು ನಿನ್ನೆ ಬೌಲಿಂಗ್ ಕೂಡ ಮಾಡಿದ್ರು, 2 ಓವರ್ ಅಲ್ಲಿ 10 ರನ್ ಕೊಟ್ಟು 1 ವಿಕೆಟ್ ಪಡ್ಕೊಂಡ್ರು. ಸಖತ್ತಾಗಿತ್ತು ನಿನ್ನೆ ಬ್ಯಾಟಿಂಗ್ ಅಲ್ಲಿ. ಪೆರಿ ಅವರು 90 ರನ್ ಹೊಡೆದ್ರೆ, ಡ್ಯಾನಿ ವ್ಯಾಟ್ ಅವರು 57 ರನ್ ಹೊಡಿತಾರೆ. ಡ್ಯಾನಿ ವ್ಯಾಟ್ ಅವರು ಆಕ್ಚುಲಿ ಇನ್ನೂ ಒಳ್ಳೆ ಚಾಯ್ಸ್ ಆಗಿರೋದು ಎಕಲ್ಸ್ಟನ್ ಅವ್ರ ಬೌಲಿಂಗ್ ಅಲ್ಲಿ. ಏನಕ್ಕಂದ್ರೆ ನಿನ್ನೆ ಎಕಲ್ಸ್ಟನ್ ಅವ್ರು ಬಂದ ಫಸ್ಟ್ ಬಾಲೆ ಪವರ್ ಪ್ಲೇದಲ್ಲಿ 4 ಹೊಡಿತಾರೆ ಡ್ಯಾನಿ ವ್ಯಾಟ್ ಅವರು. ಅವ್ರನ್ನ ಕಳ್ಸಿದ್ರು ಕೂಡ ಒಂದು ಒಳ್ಳೆ ಚಾಯ್ಸ್ ಆಗಿರೋದು. ಏನಕ್ಕಂದ್ರೆ ಇಬ್ರು ಕೂಡ ಇಂಗ್ಲೆಂಡರ್, ಅವ್ರ ಸ್ಟ್ರೆಂತ್ ಅವ್ರ ವೀಕ್ನೆಸ್ ಗೊತ್ತಿರುತ್ತೆ, ಇಬ್ರಿಗೂ ಗೊತ್ತಿರುತ್ತೆ. ಅದಕ್ಕೆ ರಿಸ್ಕ್ ತಗೊಂಡಿಲ್ಲ ಅನ್ಸುತ್ತೆ RCB ಮ್ಯಾನೇಜ್ಮೆಂಟ್. ಸ್ಮೃತಿ ಮಂದನ ಮತ್ತೆ ಎಕಲ್ಸ್ಟನ್ ಅವ್ರ ಬ್ಯಾಟಲ್ ಅಲ್ಲಿ ಸ್ಮೃತಿ ಮಂದನ ಅವ್ರಿಗೆ ಮೇಲ್ಗೈ ಇತ್ತು, ಅದಕ್ಕೆ ಮ್ಯಾಚ್ ಗೆಲ್ಸ್ತಾರೆ ಅಂತಾನೆ ಕಳ್ಸಿದ್ದು. ಸ್ಮೃತಿ ಮಂದನ ಮತ್ತೆ ರಿಚಾ ಘೋಷ್ ಅವ್ರು ಬಂದಿ ತಪ್ಪು ಅಂತ ಹೇಳಕ್ ಆಗಲ್ಲ. ಅಲ್ಲೇನಾದ್ರು ಮ್ಯಾಚ್ ಗೆಲ್ಸಿದ್ರೆ ಸ್ಮೃತಿ ಮಂದನ ಮತ್ತೆ ರಿಚಾ ಘೋಷ್ ಅವನ್ನ ಫುಲ್ ಹೊಗಳ್ತಿದ್ವಿ. RCB ಸೋಲೋದಕ್ಕೆ ಮೇನ್ ಕಾರಣ ರೇಣುಕಾ ಸಿಂಗ್ ಅವ್ರ ಅಂತಾನೆ ಹೇಳ್ಬೋದು. ಓವರ್ ಕಾನ್ಫಿಡೆನ್ಸ್ ಇತ್ತು ಗುರು, ಇವ್ರು ಎಲ್ಲಿ ಹೊಡಿತಾರೆ ನಮ್ ಬೌಲಿಂಗ್ ಅಲ್ಲಿ ಅಂತ ಓವರ್ ಕಾನ್ಫಿಡೆನ್ಸ್ ಇಂದಾನೆ ಬೌಲಿಂಗ್ ಮಾಡೋದು ಅನ್ಸಿದ್ದು. 4ನೇ ಓವರ್ ಅಲ್ಲಿ 3 ಓವರ್ಗೆ 19 ರನ್ ಕೊಟ್ಟು 2 ವಿಕೆಟ್ ಪಡ್ಕೊಂಡಿರ್ತಾರೆ. 4ನೇ ಓವರ್ ಅಲ್ಲಿ 17 ರನ್ ಕೊಡ್ತಾರೆ ಗುರು, ಅಲ್ಲೇ ಮ್ಯಾಚ್ ಹೋಗಿದ್ದು ಅಂತಾನೆ ಹೇಳ್ಬೋದು. ರೇಣುಕಾ ಸಿಂಗ್ ಅವರು ಓವರ್ ಕಾನ್ಫಿಡೆನ್ಸ್ ಇಂದಾನೆ ಮ್ಯಾಚ್ ಸೋತಿದ್ದು. ಸ್ಮೃತಿ ಮಂದನ ಮತ್ತೆ ರಿಚಾ ಘೋಷ್ ಅವರು ಸೂಪರ್ ಓವರ್ ಅಲ್ಲಿ ಬ್ಯಾಟಿಂಗ್ ಬಂದಿದ್ದು ನನಗೆ ಅದೇನು ತಪ್ಪಂತ ಕಾಣಿಸ್ಲಿಲ್ಲ. ಎಲಿಸ್ ಪೆರಿ ಅವ್ರು ಏನಕ್ಕೆ ಬರಲಿಲ್ಲ ಅಂದ್ರೆ ಅದು ಸ್ಟ್ಯಾಟ್ಸ್. ಎಲಿಸ್ ಪೆರಿ ಮತ್ತೆ ಎಕಲ್ಸ್ಟನ್ ಅವರ ಸ್ಟ್ಯಾಟ್ಸ್ ನೋಡಿ ಅವ್ರನ್ನ ಓಪನಿಂಗ್ ಕಳಿಸ್ಲಿಲ್ಲ ಸೂಪರ್ ಓವರ್ ಅಲ್ಲಿ. ಇಲ್ಲಾಂದಿದ್ರೆ ಖಂಡಿತವಾಗ್ಲೂ ಎಲಿಸ್ ಪೆರಿ ಅವರೇ ಬಂದಿರೋರು. ನಿನ್ನೆ ಸೂಪರ್ ಆಗಿ ಬೌಲಿಂಗ್ ಮಾಡಿದ್ದು UP ಪರವಾಗಿ ಅದು ಎಕಲ್ಸ್ಟನ್. 4 ಓವರ್ ಅಲ್ಲಿ ಕೇವಲ 29 ರನ್ ಕೊಟ್ಟಿರ್ತಾರೆ, 1 ವಿಕೆಟ್ ತೆಗ್ದಿರಲ್ಲ. ಅವ್ರನ್ನೇನೆ ಬೌಲಿಂಗ್ ಗೆ ಆಯ್ಕೆ ಮಾಡ್ಕೊಂಡಿದ್ದು ಇದೇ ಕಾರಣ, ಸಖತ್ತಾಗಿ ಬೌಲಿಂಗ್ ಮಾಡ್ತಿದ್ದಾರೆ ಅಂತ. ಹಂಗೆ ಏನಕ್ಕೆ RCB ಅವರು ಪೆರಿ ಅವ್ರನ್ನ ಕಳಿಸ್ಲಿಲ್ಲ ನೋಡಿ. ಪೆರಿ ಅವ್ರನ್ನ ಕಳಿಸ್ತಿಲ್ದೇ ಇರೋದ್ ಕಾರಣನೇ ಅದು. ಎಕಲ್ಸ್ಟನ್ ಅವರಿಗೆ ನಿನ್ನೆ ಅವರು ಹೊಡೆಯಕ್ ಆಗ್ಲಿಲ್ಲ. ಪೆರಿ ಅವರು ಬೇರೆಯವರಿಗೆಲ್ಲ ಸಖತ್ತಾಗಿ ಬ್ಯಾಟಿಂಗ್ ಆಡೋದು, ಎಕಲ್ಸ್ಟನ್ ಅವರಿಗೆ ಬೌಂಡ್ರಿ ಹೊಡೆಯಕ್ಕೆ ಆಗ್ತಿರ್ಲಿಲ್ಲ, ಬರೀ ಸಿಂಗಲ್ಸ್ ಅಲ್ಲಿ ಡೀಲ್ ಮಾಡ್ತಿದ್ರು. ಅದಕ್ಕೆ ಈ ಚಾಯ್ಸ್ ಮಾಡಿದ್ರು ಸೂಪರ್ ಓವರ್ ಅಲ್ಲಿ ಸ್ಮೃತಿ ಮಂದನ ಮತ್ತೆ ರಿಚಾ ಘೋಷ್ ಅವ್ರನ್ನ ಓಪನಿಂಗ್ ಕಳ್ಸೋದು ಅಂತಾನೆ ಹೇಳ್ಬೋದು. ಇನ್ನೆಲ್ಲೂ RCB ಮ್ಯಾನೇಜ್ಮೆಂಟ್ ಇಂದ ತಪ್ಪು ಕಂಡು ಬರಲಿಲ್ಲ ಗುರು. ಇದೊಂದು ತಪ್ಪು ತಿದ್ಕೊಂಡ್ರೆ ಖಂಡಿತವಾಗ್ಲೂ ಇಲ್ಲಿಂದ RCB ಕಪ್ ಗೆಲ್ತಾರೆ ಗುರು. ಇದರಿಂದ ಈ ಸೋಲು ಕಂಡಿದಾರಲ್ಲ ಸೂಪರ್ ಓವರ್ ಅಲ್ಲಿ, ಸ್ಮೃತಿ ಮಂದನ ಅವರು ಕಮ್ ಬ್ಯಾಕ್ ಮಾಡ್ತಾರೆ ನೋಡಿ. ಸೆಕೆಂಡ್ ಮ್ಯಾಚ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇತ್ತು ನೋಡಿ ಅವ್ರದ್ದು ಡೆಲ್ಲಿ ಕ್ಯಾಪಿಟಲ್ಸ್ ಮೇಲೆ, ಆ ಫಾರ್ಮಿಂಗ್ ಮತ್ತೆ ಬರ್ತಾರೆ. ಖಂಡಿತವಾಗ್ಲೂ ಇನ್ನು 2 ಮ್ಯಾಚ್ ಇದೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ, 2 ಮ್ಯಾಚ್ ಗೆಲ್ಲೋದಕ್ಕೆ ನೋಡ್ತಾರೆ. ಗೆದ್ದು ಬಿಟ್ಟು ಟಾಪ್ ಅಲ್ಲೇ ಕುತ್ಕೊಂಡು, ಇವಾಗ್ಲೂ ಟಾಪ್ ಅಲ್ಲೇ ಇದಾರೆ ಗುರು, ಎಲ್ಲೂ ಇದಾಗಿಲ್ಲ, ಚೇಂಜ್ ಆಗಿಲ್ಲ, ಟಾಪ್ ಅಲ್ಲೇ ಇದಾರೆ. ರನ್ ರೇಟ್ ಚೆನ್ನಾಗಿದೆ. 2 ಮ್ಯಾಚ್ ಸೋತಿರ್ಬೋದು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ, ನೆಕ್ಸ್ಟ್ ಮ್ಯಾಚ್ ಇಂದ ಕಮ್ ಬ್ಯಾಕ್ ಮಾಡ್ತಾರೆ ನೋಡಿ. ಈ ಸಲನು ಕೂಡ RCBನೇ ಕಪ್ ಗೆಲ್ಲೋದು, ಇಲ್ಲಿಂದ ಕಮ್ ಬ್ಯಾಕ್ ಆಗುತ್ತೆ. ಈ ತರ ಸೋತಾಗ ನಾವ್ ಎಲ್ಲಿ ತಪ್ಪು ಮಾಡಿದ್ವಿ ಅಂತ ಯೋಚನೆ ಬಂದು ಇಲ್ಲಿಂದ ಕಮ್ ಬ್ಯಾಕ್ ಮಾಡ್ತಾರೆ. ಗೆದ್ದಾಗ ಏನು ಯೋಚನೆ ಬರಲ್ಲ ಇವ್ರು ಗೆಲ್ಸ್ಬಿಟ್ರು ಅಂತ. ನಿನ್ನೆ ರೇಣುಕಾ ಸಿಂಗ್ ಅವರು ಲಾಸ್ಟ್ ಓವರ್ ಅಲ್ಲಿ ಸಖತ್ತಾಗಿ ಬೌಲಿಂಗ್ ಮಾಡಿದ್ರೆ ರೇಣುಕಾ ಸಿಂಗ್ ಅವ್ರನ್ನ ಎತ್ತು ಮೆರೆಸಿರಾರು. ನಿನ್ನೆ ರೇಣುಕಾ ಸಿಂಗ್ ಅವ್ರು ಆ ರೀತಿ ಬೌಲಿಂಗ್ ಮಾಡಿದ್ದಕ್ಕೆ ರೇಣುಕಾ ಸಿಂಗ್ ಇಂದಾನೆ ಸೋತಿದ್ದು. RCB ಮ್ಯಾನೇಜ್ಮೆಂಟ್ ಸೂಪರ್ ಓವರ್ ಅಲ್ಲಿ ಪೆರೆ ಅವ್ರನ್ನ ಕಳಿಸ್ಲಿಲ್ಲ, ಅದಕ್ಕೆ RCB ಸೋತಿದ್ದು. ಅದೆಲ್ಲ ಬಂದೇ ಬರುತ್ತೆ. ಈ ತರ ಸೋತಾಗ RCB ಮ್ಯಾನೇಜ್ಮೆಂಟ್ ತಪ್ಪು ಮಾಡುದು, ಪೆರೆ ಅವ್ರನ್ನ ಕಳ್ಸ್ಬೋದಿತ್ತಲ್ಲ, ಏನು ಕಳ್ಸ್ಲಿಲ್ಲ, ಆತರ ಎಲ್ಲ ಮಾತು ಬಂದೇ ಬರುತ್ತೆ. ಮತ್ತೆ ಫಸ್ಟ್ ಮ್ಯಾಚ್ ಅಲ್ಲಿ ರಿಚಾ ಘೋಷ್ ಅವರು ಹೈಯೆಸ್ಟ್ ರನ್ ಚೇಸ್ ಮಾಡಿ ಆ ಮ್ಯಾಚ್ ನ ಗೆಲ್ಸ್ಕೊಡ್ತಾರೆ. ನಿನ್ನೆ ಸೂಪರ್ ಓವರ್ ಅಲ್ಲಿ ಹೊಡೆದಿಲ್ಲ, ಅದಕ್ಕೆ ರಿಚಾ ಘೋಷ್ ಅವರಿಂದಾನೆ ಮ್ಯಾಚ್ ಸೋತಿದ್ದು. ರಿಚಾ ಘೋಷ್ ಮತ್ತೆ ಸ್ಮೃತಿ ಮಂದನ್ ಅವರಿಂದಾನೆ ಮ್ಯಾಚ್ ಸೋತಿದ್ದು. ಎಲಿಸ್ ಪೆರಿ ಅವ್ರು ಬಂದಿದ್ದ ಖಂಡಿತವಾಗ್ಲೂ RCB ಮ್ಯಾಚ್
ಮ್ಯಾಚ್ ಗೆದ್ದಿರೋದು. ಎಲಿಸ್ ಪೆರಿ ಅವರು ಅಕಸ್ಮಾತ್ ಬಂದು ಅಲ್ಲೂ ಕೂಡ ಮ್ಯಾಚ್ ಗೆದ್ದಿರ್ಲಿಲ್ಲ ಅಂದಿದ್ರೆ ಅವಾಗ ಎಲಿಸ್ ಪೆರಿ ಮತ್ತೆ ಎಕಲ್ಸ್ಟನ್ ಅವ್ರ ಸ್ಟಾಟ್ಸ್ ಅಲ್ಲಿ ಎಲಿಸ್ ಪೆರಿ ಅವರು ಹಿಂದೆ ಇದಾರೆ, ಅವ್ರನ್ನ ಏನೋ ಕಳ್ಸ್ಬೇಕಿತ್ತು ಸೂಪರ್ ಓವರ್ ಅಲ್ಲಿ. ಸ್ಮೃತಿ ಮಂದನ್ ಅವರು ಸಖತ್ತಾಗಿ ಆಡಿದ್ದಾರೆ ಎಕಲ್ಸ್ಟನ್ ಅವರಿಗೆ, ಅವ್ರನ್ನ ಕಳ್ಸಬಹುದಿತ್ತಲ್ಲ ಅಂತೆಲ್ಲ ಬರುತ್ತೆ. ಇದ್ ನೋಡಿ ಮ್ಯಾಚ್ ಆದ್ಮೇಲೆ ಎಲ್ಲ ಮಾತಾಡ್ತೀವಿ. ಇದೆಲ್ಲ ತಪ್ಪಾಗಿದ್ದು ಅಂದ್ರೆ ರೇಣುಕಾ ಸಿಂಗ್ ಅವರು ಓವರ್ ಕಾನ್ಫಿಡೆನ್ಸ್ ಇಂದ ಲಾಸ್ಟ್ ಓವರ್ ಬೌಲಿಂಗ್ ಮಾಡೋದು ಅಂತಾನೆ ಅನ್ಸಿದ್ದು, ಅಲ್ಲೇ ಮ್ಯಾಚ್ ಹೋಗಿದ್ದು, ಇನ್ನೆಲ್ಲಿಂದನೂ ಅಲ್ಲ. ಸೂಪರ್ ಓವರ್ ಅಲ್ಲಿ ಮ್ಯಾಚ್ ಗೆಲ್ಬೋದಿತ್ತು, ಆಗ್ಲಿಲ್ಲ. ಎಕಲ್ಸ್ಟನ್ ಅವರು ಸಖತ್ತಾಗಿ ಬೌಲಿಂಗ್ ಮಾಡುದು, ಎಕಲ್ಸ್ಟನ್ ಅವ್ರಿಗೆ ಕ್ರೆಡಿಟ್ ಕೊಡ್ಬೇಕು. ಅವ್ರು ವರ್ಲ್ಡ್ ಕ್ಲಾಸ್ ಸ್ಪಿನ್ನರ್ ಗುರು, ಅವ್ರು ಸಖತ್ತಾಗಿ ಬೌಲಿಂಗ್ ಮಾಡುದು, ಅದಕ್ಕೆ UP ವಾರಿಯರ್ಸ್ ಗೆದ್ದಿದ್ದು. ಸೂಪರ್ ಓವರ್ ಅಲ್ಲಿ ಈ ತರ ಕಂಟ್ರೋಲ್ ಮಾಡಾಕ್ತಾರ ಅಂದ್ರೆ ಚಾನ್ಸೇ ಇಲ್ಲ ಗುರು. ಸಖತ್ತಾಗಿ ಬೌಲಿಂಗ್ ಮಾಡುದು ಅಂದ್ರೆ ಅವ್ರ ಪೇಸೇ ಮ್ಯಾಟರ್ ಆಗಿದ್ದು. ಅವರು ಏರಲ್ಲಿ ಸುಮ್ನೆ ಹಿಂಗ್ ಆಗ್ತಿರ್ಲಿಲ್ಲ ಬೌಲಿಂಗ್ ನ, ಪೇಸ್ ಇತ್ತು. 100+ ಪೇಸ್ ಅಲ್ಲಿ ಬೌಲಿಂಗ್ ಮಾಡ್ತಿದ್ದಿಂದಾನೆ ವಿಕೆಟ್ ಟು ವಿಕೆಟ್ ಲೈನ್ ಅಲ್ಲಿ ಪೇಸ್ ಇದ್ದಿದ್ ಕಾರಣನೇ ಅಲ್ಲ ಬ್ಯಾಟರ್ಸ್ ಹೊಡೆಕ್ ಆಗ್ತಿರ್ಲಿಲ್ಲ. ಎಕಲ್ಸ್ಟನ್ ಅವ್ರಿಗೆ ಕ್ರೆಡಿಟ್ ಕೊಡ್ಬೇಕು. ಶಿನೇಲ್ ಎಂಡ್ರೆ ಅವ್ರು ಔಟ್ ಆದ ತಕ್ಷಣ 99% RCB ನೇ ಗೆಲ್ಲದ ಈ ಮ್ಯಾಚ್, 1% UP ಕಡೆ ಇದೆ ಅನ್ನುವಾಗ ಅಲ್ಲಿಂದ ಸೂಪರ್ ಓವರ್ ಮ್ಯಾಚ್ ನ ತಂದು ಸೂಪರ್ ಓವರ್ ಅಲ್ಲಿ ಸಖತ್ತಾಗಿ ಬೌಲಿಂಗ್ ಮಾಡಿ ಮ್ಯಾಚ್ ಗೆಲ್ಸ್ಕೊಟ್ಟಿದ್ದಾರೆ ಎಕಲ್ಸ್ಟನ್. ಅವ್ರಿಗೆ ಕ್ರೆಡಿಟ್ ಕೊಡ್ಬೇಕು. ಈ RCB ಬ್ಯಾಟರ್ಸ್ ಇಂದ ತಪ್ಪಾಯ್ತು ಅಂತ ಹೇಳಕ್ ಆಗಲ್ಲ. ರೇಣುಕಾ ಸಿಂಗ್ ಅವರ ಓವರ್ ಕಾನ್ಫಿಡೆನ್ಸ್ ಬೌಲಿಂಗ್ ಇಂದಾನೆ RCB ಸೋತಿದೆ ಅಂತ ಹೇಳ್ಬೋದು. ಇಲ್ಲಿಂದ ಕಮ್ ಬ್ಯಾಕ್ ಮಾಡ್ತಾರೆ RCB ನೇ ಈ ಸಲ ಕಪ್ ಗೆಲ್ಲೋದು ಅಂತ ಅನ್ನಿಸ್ತಿದೆ. RCB ನೇ ಕಪ್ ಗೆಲ್ತಾರೆ, ನೋಡ್ತೀರಿ. ಈ ಸೂಪರ್ ಓವರ್ ಸೋಲಿಂದ RCB ಕಮ್ ಬ್ಯಾಕ್ ಮಾಡ್ತಾರೆ, RCB ನೇ ಈ ಸಲನು ಕಪ್ ಹೊಡಿತಾರೆ ಅಂತ ಅನ್ನಿಸ್ತಿದೆ. ನಿಮಗೆ ಹೆಂಗ ಅನ್ಸ್ತು? ನಿನ್ನೆ RCB ತಪ್ಪು ಮಾಡಿದ ಸೂಪರ್ ಓವರ್ ಅಲ್ಲಿ ಪೆರೆ ಅವ್ರನ್ನ ಕಳ್ಸ್ಬೇಕಿತ್ತ, ಅವ್ರ ಸ್ಟಾಟ್ಸ್ ನೋಡಿ ಕಳ್ಸಿದ್ರು ಅಂತ ನನಗೆ ಅನ್ಸ್ತು. ಸ್ಟಾಟ್ಸ್ ಆ ರೀತಿ ಇದ್ದಿದ್ದಕ್ಕೆ ಪೆರಿ ಮತ್ತೆ ಎಕಲ್ಸ್ಟನ್ ಅವ್ರದ್ದು ಇವ್ರನ್ನ ಕಳ್ಸಿದ್ದು, ಸ್ಮೃತಿ ಮಂದನ ಮತ್ತೆ ರಿಚಾ ಘೋಷ್ ಅವ್ರನ್ನ. ನಿಮಗೆ ಅನಿಸ್ತು ರೇಣುಕಾ ಸಿಂಗ್ ಅವರಿಂದಾನೇ ಮ್ಯಾಚ್ ಸೋತ್ರ ಅಥವಾ ಸೂಪರ್ ಓವರ್ ಅಲ್ಲಿ ಪೆರೆ ಅವ್ರನ್ನ ಕಳ್ಸ್ಲಿಲ್ವಲ್ಲ ಅದಕ್ಕೆ ಮ್ಯಾಚ್ ಸೋತ್ರ? ಏನ್ ಅನ್ಸ್ತಿದೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.